ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯಾಕಪ್ಪ ಇಷ್ಟು ದಿನ ನನ್ನ ಚಾನಲಲ್ಲಿ ಯಾವುದೇ ಥರ ವೀಡಿಯೋಗಳು ಆಗ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ನಾನು ರೀಸನ್ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಆದರೆ ನನ್ನ ಚಾನಲ್ ನಾನು ಈ ಥರ ವೀಡಿಯೋಗಳು ಹಾಕ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೂ ಈ ಥರ ವೀಡಿಯೋಗಳು ಹಾಕೋ ಟೈಮ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ವಿಡಿಯೋ ಮಾಡಿದಾಗಲೂ ನಾನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಮಾಡಿದ ಮಿಸ್ಟೇಕ್ನ ಬೇರೆ ಯಾವ ಲೇಡೀಸು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ಪೀರಿಯಡ್ಸ್ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಕಾಮನಾಗಿ ಆಗುವಂಥ ಎವ್ರಿ ಮಂತ್ ಆಗುವಂಥ ನ್ಯಾಚುರಲ್ ಪ್ರೊಸೆಸ್ ಅದು. ಬಟ್ ಅದರಲ್ಲಿ ಏನೇ ವೇರಿಯೇಷನ್ ಆದ್ರೂ ಲೇಡೀಸ್ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಅದನ್ನು ಸೀರಿಯಸ್ಸಾಗಿ ತೊಗೋಬೇಕು ಅನ್ನೋದಷ್ಟೇ ನಾನು ಹೇಳ್ತಾ ಇರೋದು. ಯಾಕೆಂದರೆ ಈಗ ನಾನು ಮಾಡಿದ ನೆಗ್ಲೆಕ್ಟು ಅಥವಾ ನಾನು ಮಾಡ್ಕೊಂಡಿರೋಂಥ ಮಿಸ್ಟೇಕ್ನ ನೀವು ಮಾಡ್ಕೋಬಾರ್ದು ಅಂತಷ್ಟೇ ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಎವ್ರಿ ಇಯರು ಪ್ರತಿ ವರ್ಷ ನಾವು ಎಲ್ಲರೂ ಹೆಲ್ತ್ ಚೆಕಪ್ ಕಂಪಲ್ಸರಿ ಮಾಡಿಸ್ತೀವಿ. ಈ 2 years ಬ್ಯಾಕು ನಾವು ಹೆಲ್ತ್ ಚೆಕಪ್ ಮಾಡಿಸಿದಾಗ ನನಗೆ ಅವಾಗ ಏರ್ ಫಾಲ್ ಪ್ರಾಬ್ಲಮ್ ತುಂಬಾ ಇತ್ತು. ಥೈರಾಯ್ಡ್ ಇರ್ಬೋದು ಅನ್ನೋ ಕಾರಣಕ್ಕೆ ನಾವು ಹೆಲ್ತ್ ಚೆಕಪ್ ಮಾಡಿಸ್ದೆ. ಹಾಗಾಗಿ ಇಡೀ ಬಾಡಿ ಫುಲ್ ಚೆಕಪ್ ಮಾಡಿಸಿದಾಗ ಕಿಡ್ನಿ ಫಂಕ್ಷನ್ಸ್ ಆಗಲಿ ಯೂಟ್ರಸ್ ಆಗಲಿ ಎಲ್ಲ ಚೆಕ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ದು ಹೇಗೆ ಅಂದರೆ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ಅದರಿಂದ ನಿಮಗೆ ಕೂದಲು ಉದುರುತ್ತಾ ಇದೆ, ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂತೇಳಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಅದ್ರ ಜೊತೆಗೆ ನನಗೆ ಯೂಟ್ರಸ್ಸು ಚೆಕಪ್ ಮಾಡಿ ನನಗೆ ಮೆನೋಪಾಸ್ ಅನ್ನೋದು ಇನ್ನು 4 ವರ್ಷ ಮೆನೋಪಾಸು ಪೀರಿಯಡ್ಸು ಸ್ಟಾಪ್ ಆಗುತ್ತೆ ಅಂತ ಹೇಳಿದರು. ಇದು ಆಗಿರೋದು ನನಗೆ ಈ 2 years ಬ್ಯಾಕು. ಈ 2 years ಬ್ಯಾಕ್ ಆದಮೇಲೆ ನನಗೆ ಈಗ 1 year ಬ್ಯಾಕಿಂದ ನನಗೆ ಸ್ವಲ್ಪ ಬ್ಲೀಡಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಅನ್ನೋದು ಸ್ಟಾರ್ಟ್ ಆಯಿತು. ಹೇಗೆ ಅಂದರೆ ಎವ್ರಿ ಮಂತು ಈ 6 days 7 days ಆಗೋ ಪೀರಿಯಡ್ಸ್ ಏನಾಯಿತು ನನಗೆ 10 days 12 days 15 daysವರೆಗೂ ಆಗೋ ಮೂಮೆಂಟ್ಸ್ ಒಂದೊಂದು ತಿಂಗಳು ಒಂದೊಂದು ಥರ ವೇರಿಯೇಷನ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಈಗ ನಮ್ಮ ತಾಯಿದಿರಿಗೆ ಅಜ್ಜಿದಿರಿಗೆಲ್ಲ ನಾವು ನೋಡಿರ್ತೀವಲ್ವ ಮನೆಗಳಲ್ಲಿ ದೊಡ್ಡವ್ರಿಗೆ ಅಂತಂದರೆ ಅವ್ರಿಗೆ ಮೆನೋಪಾಸ್ ಹತ್ರ ಬಂದಾಗೆ ಅವ್ರಿಗೆ ಪೀರಿಯಡ್ಸ್ ಅನ್ನೋದು 15 ದಿನ 20 ದಿನ ಎಲ್ಲ ಆಗುತ್ತೆ. ಅದು 1 ವರ್ಷಗಟ್ಟಲೆ ನಡೆದು ಆಮೇಲೆ ಇದ್ದಕ್ಕಿದ್ದಾಗೆ ಸ್ಟಾಪ್ ಆಗುತ್ತಲ್ವ, ಆ ಥರ ಇರ್ಬೋದು. ನಮ್ಮ ತಾಯಿದಿರಿಗೆಲ್ಲ ನೋಡಿರೋ ಪ್ರಕಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಇರ್ಬೋದು, ನನಗೂ ಈಗ ಇದ್ರು ಹೇಳಿದಾರಲ್ಲ ಡಾಕ್ಟ್ರು ಇನ್ನೂ 2 years ಅಂತ, ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ನನಗೆ ಸ್ಟಾರ್ಟಿಂಗ್ ಎಲ್ಲ 8 days 10 daysವರೆಗೂ ಆಗ್ತಾಯಿತ್ತು. ಅಂದರೆ ನೆಕ್ಸ್ಟು 12 days 15 daysವರೆಗೂ ಎಲ್ಲ ಆಗೋಕ್ಕೆ ಜಾಸ್ತಿ ಆಗಿಬಿಡ್ತು. ಆದರೂ ಮನೇಲಿ ಎಲ್ಲರೂ ಹೇಳಿದ್ರು, ಫ್ಯಾಮಿಲಿಲಿ ಈಗ ನಮ್ಮ ಅಕ್ಕ ತಂಗಿರ್ಬೋದು, ನಮ್ಮ ಹಸ್ಬೆಂಡ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಹೇಳಿದ್ರು. ನಾನು ಅಂದರೆ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ, ಡಾಕ್ಟ್ರಿಗೆ ತೋರಿಸ್ಬೇಕು ಅನ್ನೋಷ್ಟು ತೊಗೊಳ್ಳಿಲ್ಲ. ಇಲ್ಲ ಪರವಾಗಿಲ್ಲ ಡಾಕ್ಟ್ರ್ ಹೇಳಿದಾರಲ್ಲ ನನಗೆ ನಿಲ್ಲೋ ಮೂಮೆಂಟ್ ಇರ್ಬೋದು ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಬಟ್ ಅದೇನಾಯಿತು ಅಂದರೆ ಈಗ ಒಂದು 4 months ಬ್ಯಾಕು ನನಗೆ ಹೆವಿ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದು ಹೇಗೆ ಅಂದರೆ ಒಂದು ದಿನಕ್ಕೆ ಮಿನಿಮಮ್ ಅಂದರೂ 12 ಪ್ಯಾಡು 15 ಪ್ಯಾಡ್ ಎಲ್ಲ ಚೇಂಜ್ ಮಾಡಬೇಕು ಅನ್ನೋಷ್ಟು ಹೆವಿ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ಅನ್ಕಾನ್ಷಿಯಸ್ ಹಾಗೆ ನಮ್ಗೆ ಗೊತ್ತಿಲ್ಲದೇನೂ ಕೂಡ ಹೆವಿ ಬ್ಲೀಡ್ ಆಗುತ್ತೆ ಅಂತಾರಲ್ಲ, ಆ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆ ಮಂತ್ ಆದಾಗ ನಾನು ಸ್ವಲ್ಪ ಹೆದರ್ಕೊಂಡೆ, ಇಲ್ಲ ಇದು ನೆಗ್ಲೆಕ್ಟ್ ಮಾಡಬಾರ್ದು, ಫಸ್ಟ್ ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ನಾನು ಸ್ವಲ್ಪ ಸೀರಿಯಸ್ ಆಗಿ ಅಂದ್ಕೊಂಡು ಅವಾಗ ಹೋಗಿ ನಾನು ಡಾಕ್ಟ್ರ್ ಹತ್ರ ತೋರಿಸ್ದೆ. ಬಟ್ ಡಾಕ್ಟ್ರ್ ಹೇಳಿದ್ದು ಗರ್ಭಕೋಶದ ಪದರ ಸ್ವಲ್ಪ ದೊಡ್ಡದಾಗಿದೆ, ಯಾವುದಕ್ಕೂ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಸಿ. ನನಗೆ ಸ್ಕ್ಯಾನಿಂಗಲ್ಲಿ ಫಸ್ಟ್ ಗೊತ್ತಾಗಿದ್ದು ಹಾಗೆ. ಅದಾದಮೇಲೆ ನನಗೆ ಗರ್ಭಕೋಶದ ಮೇಲೆ ನೀರಿನ ಗುಳ್ಳೆಗಳಾಗಿದೆ, ಇದನ್ನು ಬಿಟ್ಕೊಂಡ್ರೆ ಅದು ಫೈಬ್ರಾಯ್ಡ್ ಗೆಡ್ಡೆಗಳಾಗುತ್ತೆ ಅಂತೆಲ್ಲ ಡಾಕ್ಟ್ರ್ ಇನ್ಫಾರ್ಮ್ ಮಾಡಿದ್ರು. ಸರಿ, ನಾವು ಮೇನ್ ಡಾಕ್ಟ್ರ್ ಇನ್ನೊಬ್ರನ್ನ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡ್ವಿ ನಾವು. ಆವಾಗ ನಮ್ಮ ರಿಲೇಷನ್ಸಲ್ಲೂ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಸ್ವಲ್ಪ ಟೈಮು ತೊಗೊಂಡ್ವಿ ನಾವು, 1 ವಾರ 15 ದಿನ. ಅದಾದಮೇಲೆ ಮತ್ತೆ ನಂಗೆ ನೆಕ್ಸ್ಟ್ ಮಂತಲ್ಲೂ ಅದೇ ಥರನೇ ಪ್ರಾಬ್ಲಮ್ ಆಯಿತು. ಇದು ಮತ್ತೆ ಸೀರಿಯಸ್ ಆಗುತ್ತೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ ನಾನು ಮತ್ತೆ ಹೋಗಿ ಕನ್ಸಲ್ಟ್ ಮಾಡಿದೆ. ಇಲ್ಲ ಡಾಕ್ಟ್ರ್, ಇಲ್ಲ ನೀವು ಗರ್ಭಕೋಶ ತೆಗ್ಸೋದೇ ಒಳ್ಳೆಯದು, ಇದು ತುಂಬ ಹೆವಿ ಆಗ್ತಾ ಇದೆ, ಈ ಥರ ಆದರೆ ನಿಮಗೆ ಅದು ತುಂಬಾ ಕಷ್ಟ ಆಗುತ್ತೆ, ಬೇಡ ತೆಗೆಸ್ಬಿಡಿ ಅಂತ ಡಾಕ್ಟ್ರ್ ಸಜೆಷನ್ ಕೊಟ್ಟ ಮೇಲೆ ನಾವು ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೋಗಲಿಲ್ಲ. ಆ ಮತ್ತೆ ಅಡ್ಮಿಟ್ ಆಗಿ ನೆಕ್ಸ್ಟ್ ಡೇನೇ ಅಡ್ಮಿಟ್ ಆಗಿ ಆಪ್ರೇಷನ್ನು ಮಾಡಿಸುವಂಥ ಮೂಮೆಂಟ್ ಬಂತು. ಇದು ನನಗೆ ಹೆಂಗಾಯಿತು ಅಂತಂದರೆ ನಾನು ಇದನ್ನು ಗೆಸ್ಸೇ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಯಾಕೆಂದರೆ ನನಗೆ ಈಗ ಡಾಕ್ಟ್ರ್ ಹೇಳಿ 2 years ಆಗಿದೆ, ಇನ್ನು 2 yearsಲ್ಲಿ ನನಗೆ ನಿಂಗೆ ತೊಗುತ್ತೆ ಪೀರಿಯಡ್ಸ್ ಅಂತ ಗೊತ್ತಿದ್ದು ನಾನು ಇಲ್ಲಿವರೆಗೂ ಬಿಟ್ಕೊಂಡೆ. ಬಟ್ ನನಗೆ ಈಗ 1 year ಬ್ಯಾಕೆ ನನಗೆ ಬ್ಲೀಡಿಂಗ್ ಹೆವಿ ಸ್ಟಾರ್ಟ್ ಆದಾಗ, ಈಗ 7 days ಇದ್ದಿದ್ದು 10 daysವರೆಗೂ ಆಗ್ತಾ ಇದೆ ಅಂತ ಅನ್ನುವಾಗಲೇ ನಾನು ತೋರಿಸ್ಕೊಂಡಿದ್ದೀನಿ. ಮೋಸ್ಟ್ಲಿ ನಂಗೆ ಟ್ಯಾಬ್ಲೆಟ್ಸು ಕೊಟ್ಟು ಟ್ಯಾಬ್ಲೆಟ್ಸಲ್ಲಿ ಕಮ್ಮಿ ಆಗೋದು ಈ ಥರ ಏನಾದರೂ ಮೋಸ್ಟ್ಲಿ ಆಗ್ತಾಯಿತ್ತು ಅನಿಸುತ್ತೆ. ನಾನು ನೆಗ್ಲೆಕ್ಟ್ ಮಾಡಿದ್ರಿಂದ, ಇಲ್ಲ ತೋರಿಸೋದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರಿಂದ ಇದು ಆಪ್ರೇಷನ್ವರೆಗೂ ಹೋಯಿತು. ಇಲ್ಲ ಗರ್ಭಕೋಶನೇ ತೆಗೆಸಲೇಬೇಕು ಅನ್ನೋ ಲೆಕ್ಕಕ್ಕೆ ಹೋಯಿತು. ಇಲ್ಲದೆ ಹೋಗಿದ್ರೆ ಮೋಸ್ಟ್ಲಿ ಅವರು ಟ್ಯಾಬ್ಲೆಟ್ ಕೊಟ್ಟು ಆ ನೀರುಗಳನ್ನೇ ಕ್ಯೂರ್ ಆಗೋ ಥರನೋ ಅಥವಾ ಬೇರೆ ಏನೋ ಒಂದು ಟ್ರೀಟ್ಮೆಂಟ್ ಆಗಿರೋದು ಅಂತ ನನಗನ್ನಿಸ್ತು. ಆಮೇಲೆ ಈಗ ನಾನು ಹಾಸ್ಪಿಟ್ಲಿಗೆ ಈ ವಿಷಯಕ್ಕೆ ಅಂತ ಹೋದ್ಮೇಲೆ ನನಗೆ ಗೊತ್ತಾಯಿತು, ಲೇಡೀಸಲ್ಲಿ ಗರ್ಭಕೋಶ ಪ್ರಾಬ್ಲಮ್ ತುಂಬಾ ಇದೆ. ನಾವು ಇಲ್ಲಿ ಮನೆಯಲ್ಲಿ ನೋಡುವಾಗ ಅಥವಾ ನಾವು ಯಾರೊಬ್ಬರು ಫ್ರೆಂಡ್ಸ್ ಹತ್ರ ಮಾತಾಡುವಾಗ ನಮ್ಗೆ ಗೊತ್ತಾಗಲ್ಲ ಅದು. ಈಗ ನನಗೆ ಆಪ್ರೇಷನ್ ಆದಮೇಲೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಮಾತಾಡುವಾಗ ನನಗೆ ಈಗ ಗೊತ್ತಾಗ್ತಾ ಇದೆ, ಕೆಲವೊಬ್ರಿಗೆ ಆಪ್ರೇಷನ್ ಆಗಿದೆ, ಆಪ್ರೇಷನ್ ಆದಮೇಲೆ ಕೂಡ ಎಷ್ಟೋ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗಿದೆ
ಈ ಗರ್ಭಕೋಶದ ಆಪ್ರೇಷನ್ ಹೇಗೆ ಅಂತಂದರೆ ಈ ಬಾಡಿಲಿ ಒಂದು ಪಾರ್ಟ್ನ ತೆಗೆಯೋದು. ಈ ಮಕ್ಕಳಾದಾಗ ಅಂತಂದರೆ ನಿಮ್ಮ ಗರ್ಭಕೋಶದಿಂದ ಮಗುನ ಮಾತ್ರ ತೆಗೆದಿರ್ತಾರೆ, ಅದರಿಂದ ನಿಮ್ಗೆ ಅಂಥ ಏನು ತೊಂದರೆ ಅನ್ಸಲ್ಲ, ಬರೀ ಪೇಯ್ನ್ ಇರುತ್ತೆ, 1-2 ತಿಂಗಳು ನಾವು ಸುಧಾರಿಸ್ಕೊಂಡು ಹುಷಾರಾಗ್ತೀವಿ. ಬಟ್ ಗರ್ಭಕೋಶದ ಆಪ್ರೇಷನ್ ಅಂತಂದರೆ ಹೇಗೆ ಅಂದರೆ ಬಾಡಿಲೇ ಒಂದು ಪಾರ್ಟ್ನ ತೆಗಿತಾರೆ ಅಂತಂದಾಗ ಅದಕ್ಕೆ ನಾವು ತುಂಬಾ ಕೇರ್ ತೊಗೋಬೇಕಾಗತ್ತೆ, ಸ್ವಲ್ಪ ರೆಸ್ಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಅದಕ್ಕೆ ಮನೇಲಿ ಕೂಡ ಎಲ್ಲರದ್ದು ಸಪೋರ್ಟ್ ಬೇಕಾಗುತ್ತೆ. ನಾವು ಲೇಡೀಸ್ಗಳು ಹೇಗೆ ಅಂತಂದರೆ ಮನೇಲಿರೋರು ಎಲ್ಲರ ಬಗ್ಗೆನೂ ನಾವು ತುಂಬ ಕೇರ್ ಮಾಡ್ತೀವಿ, ಬಟ್ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ತೊಗೊಳ್ಳಲ್ಲ. ಅದು ತುಂಬ ದೊಡ್ಡ ತಪ್ಪು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಾವು ಚೆನ್ನಾಗಿದ್ದರೆ ನಮ್ಮ ಮನೇಲಿರೋರನ್ನ, ನಮಗೆ ಬೇಕಾದನ್ನ ಎಲ್ಲರೂ ನಾವು ಕೇರ್ ಮಾಡ್ತೀವಿ ಅಂತ ನನಗೀಗ ಈ ಆಪ್ರೇಷನ್ ಆದಮೇಲೆ ತುಂಬ ಅದು ಅನುಭವಕ್ಕೆ ಬಂದಿರೋದು. ಆಮೇಲೆ ಈಗ ಗರ್ಭಕೋಶದ ಆಪ್ರೇಷನ್ ಅಂದ ತಕ್ಷಣ ಎಲ್ಲ ಲೇಡೀಸು ತುಂಬ ಹೆದರ್ಕೋತಾರೆ. ಏಜ್ ವೈಸು ನಾವೀಗ ಚಿಕ್ಕದಿದೆ, ಗರ್ಭಕೋಶದ ಆಪ್ರೇಷನ್ ಮಾಡಿಸೋದ್ರಿಂದ ಮಂಡಿ ನೋವು ಬರುತ್ತೆ ಅಥವಾ ಬೆನ್ನು ನೋವು ಬರುತ್ತೆ ಅಥವಾ ಇದೆಲ್ಲ ಕೆಲವೊಂದು ಮೂಢನಂಬಿಕೆನೂ ಇರ್ಬೋದು ಅಥವಾ ನಿಜನೋ ಇಲ್ಲೋ ಅದು ನನಗೂ ಗೊತ್ತಿಲ್ಲ. ಬಟ್ ಡಾಕ್ಟ್ರುಗಳು ಮಾತ್ರ ತುಂಬ ಧೈರ್ಯ ಹೇಳ್ತಾರೆ. ಯಾಕೆಂದರೆ ಇದು ಈಗ ಕಾಮನ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಇದನ್ನು ಬಿಟ್ಕೊಂಡು ನಾವು ದೊಡ್ಡದೇನೋ ಆಗುತ್ತೆ ಅನ್ನೋದಕ್ಕಿಂತ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಮಾತು. ಇವಾಗ ಆಗಿನ ಕಾಲದ ಥರ ಏನೋ ಹೊಟ್ಟೆ ಕುಯ್ದು ದೊಡ್ಡ ಆಪ್ರೇಷನ್ ಮಾಡ್ತಾರೆ ಅನ್ನೋ ಥರ ಏನಿಲ್ಲ. ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಇದೆ ಅಥವಾ ಹಿಸ್ಟೆಕ್ಟಮಿ ಎಲ್ಲ ಇದೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಡಿಪೆಂಡು. ಡಾಕ್ಟ್ರು ಹೇಳ್ತಾರೆ ಯಾವ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತೇಳಿ. ಮೊದಲಿನ ಥರ ಎಲ್ಲ ಹೊಟ್ಟೆ ಕುಯ್ದು ನೀವೆಲ್ಲ ಒಂದು ವಾರಗಟ್ಟಲೆ ತಿಂಗ್ಳುಗಟ್ಟಲೆಲ್ಲ ತುಂಬ ಪೇಯ್ನ್ ಇರುತ್ತೆ ಅನ್ನೋಂಗಿಲ್ಲ. ಈಗಿನ ಮೆಡಿಸಿನು ಹಾಗೇ ಇದೆ, ಬೇಗ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ನಾವು ಸ್ಟ್ರೆಸ್ ಅನ್ನೋ ಥರನೋ ಅಥವಾ ಡಿಪ್ರೆಷನ್ ಅನ್ನೋ ಥರನೋ ನಾವು ಅನ್ಕೋಬಾರ್ದು ಅಷ್ಟೇ. ಇದು ಜನರಲಾಗಿ ಎಲ್ರಿಗೂ ಕಾಮನಾಗಿ ಆಗುವಂಥದ್ದು. ಕೆಲವೊಬ್ರು ನಾವು ಬಾಯ್ಬಿಟ್ಟು ಹೇಳ್ಕೊತೀವಿ, ಕೆಲವೊಬ್ರು ಹೇಳ್ಕೊಳ್ಳೋದೇ ಅವರು ಒಳಗೆ ಸಫರ್ ಮಾಡ್ತಾ ಇರ್ತಾರೆ ಅಷ್ಟೇ. ಹೆಣ್ಮಕ್ಳು ಹೇಗೆ ಅಂತಂದರೆ ಹೆವಿ ಬ್ಲೀಡಿಂಗ್ ಆಗೋದನ್ನು ಮುಚ್ಚಿಡೋಕೆ ಹೋಗ್ಬಾರ್ದು. ಅಥವಾ ಈಗ ತಿಂಗ್ಳಿಗೆ ಕರೆಕ್ಟಾಗಿ ಆಗ್ತಾಯಿಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಆಗ್ತಾ ಇದ್ದೀನಿ ಅಂತಂದ್ರು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಚಿಕ್ಕ ಸಮಸ್ಯೆ ಇದ್ರೂ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲ ಈಗ ಸ್ಕ್ಯಾನಿಂಗು ಅಥವಾ ಬೇರೆ ಏನೋ ಚೆಕಪ್ಗಳು ಅಂದ್ರೆ ನಿಮ್ಮೊಂದು 2-3 ಸಾವಿರದಲ್ಲೆಲ್ಲ ಚೆಕಪ್ಗಳು ಮುಗಿಯುತ್ತೆ. ಇದನ್ನು ನಾವು ಬಿಟ್ಕೊಂಡ್ರೆ ಹೇಗಾಗುತ್ತೆ ಅಂದರೆ ಅದು ದೊಡ್ಡ ಇಶ್ಯೂನೇ ಆಗುತ್ತೆ. ಅಲ್ಲಿವರೆಗೂ ಬಿಟ್ಕೊಳ್ಳೋದು ಬೇಡ. ಇನ್ನು ನನ್ನ ಆಪ್ರೇಷನ್ ಬಗ್ಗೆ ಹೇಳೋದಾದರೆ ನಾನು ಡಿಸೆಂಬರ್ 8ಕ್ಕೆ ಆಪ್ರೇಷನ್ ಮಾಡಿಸಿದ್ದು. ಮಲ್ಲೇಶ್ವರಂ ನಾರಾಯಣ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ಆಪ್ರೇಷನ್ ಮಾಡಿಸಿದ್ದು. ಅಲ್ಲಿ ಡಾಕ್ಟರ್ ಸಿಸ್ಟರ್ಗಳು ಅಂತೂ ತುಂಬಾ ಕೋಪ್ರೇಟಿವ್ ಇದ್ದಾರೆ. ಅವ್ರು ಹೇಗೆ ಅಂತಂದರೆ ಈಗ ನಾವೇ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀವಿ ಅಥವಾ ಹೆದರ್ಕೋತಾ ಇದ್ದೀವಿ ಅಂತಂದರೆ ತುಂಬ ಅದ್ರ ಬಗ್ಗೆ ಧೈರ್ಯ ಹೇಳ್ತಾರೆ. ಏನೂ ಆಗಲ್ಲ, ಅದಕ್ಕೆ ಹೇಗೆ ಇರಬೇಕು ಮುನ್ಸೂಚನೆಗಳು, ಆಪ್ರೇಷನ್ ಆದಮೇಲೂ ಕೂಡ ನಾವೇನು ಕೇರ್ ಮಾಡಬೇಕು. ಈಗ ನನಗೆ ಈಗ ಆಪ್ರೇಷನ್ ಆಗಿ 2 ಮಂತ್ಸ್ ಆಯಿತು. ವೆಯ್ಟ್ ಒಂದು ಎತ್ತಬಾರ್ದು ಅನ್ನೋದೊಂದು ಹೇಳಿದ್ದಾರೆ. ಸ್ಟಾರ್ಟಿಂಗ್ 1 ಮಂತು ಯಾವುದೇ ಥರ ಕೆಲಸ ಮಾಡ್ತಾ ಇರಲಿಲ್ಲ. ಡಾಕ್ಟ್ರ್ ಹೇಳಿದರು ನೀವು ಮನೇಲಿ ನಿಮ್ಮ ಕೆಲಸಗಳು ನೀವು ಮಾಡ್ಕೋಬೋದು ಅಂತ. ಬಟ್ ನನಗೆ ಸ್ವಲ್ಪ ಪೇಯ್ನ್ ಇತ್ತು, ಹಾಗಾಗಿ ನಾನು ಜಾಸ್ತಿ ಏನು ಕೆಲಸ ಮಾಡ್ತಾ ಇರಲಿಲ್ಲ ಸ್ಟಾರ್ಟಿಂಗ್ 1 ಮಂತು. ಈಗ ನನ್ನ ಕೆಲಸಗಳು ನಾನು ಮಾಡ್ತೀನಿ. ಇನ್ನು ವೆಯ್ಟ್ ಎತ್ತೋದೊಂದು ಡಾಕ್ಟ್ರ್ ಬೇಡ ಅಂತ ಹೇಳಿದ್ದಾರೆ. ಈಗ ನಂಗೆ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. 3 ಮಂತ್ಸ್ವರೆಗೂ ವೆಯ್ಟ್ ಎತ್ತೋದು ಬೇಡ ಅಥವಾ ತುಂಬ ಬಗ್ಗಿ ಕೆಲಸ ಮಾಡುವಂಥದ್ದೆಲ್ಲ ಬೇಡ ಅಂತಾರೆ. ಇನ್ನು ಮುಂದೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡೋದು ಅಥವಾ ಮನೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದು ಇದನ್ನೆಲ್ಲ ಆರಾಮಾಗಿ ನೀವು ಮಾಡ್ಕೋಬೋದು ಲೇಡೀಸು, ಏನೂ ತೊಂದರೆ ಇರಲ್ಲ. ಇನ್ನು ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ ಕೆಲವೊಬ್ಬರೆಲ್ಲ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಾಯಿದ್ರು, ಯಾಕೆ ವಿಡಿಯೋಗಳೇ ಆಗ್ತಾಯಿಲ್ಲ, ಏನಾಯಿತು ಅಂತ. ನಾನು ಯಾವುದನ್ನು ಡೀಟೇಲಾಗಿ ಹೇಳೋಕ್ಕಾಗಿರಲಿಲ್ಲ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ದಂಗೆ ಆಗುತ್ತೆ. ಎಸ್ಪೆಷಲಿ ಲೇಡೀಸ್ಗಳು ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಮನೇಲೇ ಆಗಲಿ ಗಂಡ ಮಕ್ಳ ಹತ್ರ ಮಾತಾಡೋದಕ್ಕೂ ಯೋಚನೆ ಮಾಡ್ತಾರೆ. ಇನ್ನು ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಭಾಳ ಕಷ್ಟ ಇದೆ. ಕೆಲವೊಬ್ರಿಗೆ ಇದು ಧೈರ್ಯ ಅಂತ ಅನಿಸ್ಬೋದು ಒಬ್ರು ಹೇಳೋದ್ರಿಂದ. ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಹೆಣ್ಮಕ್ಳುಗಳು ಯಾವುದೇ ವಿಷಯನೇ ಆಗಲಿ ನೆಗ್ಲೆಕ್ಟ್ ಮಾಡದೆ ಒಂದ್ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಇಂಥ ಹೆಲ್ತ್ ವಿಷಯಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದನ್ನೇ ಆದರೂ ಚಿಕ್ಕದಲ್ಲಿ ಇದ್ದಾಗಲೇ ನಾವು ತೋರಿಸ್ಕೊಂಡ್ರೆ ಅದು ಚಿಕ್ಕದಾಗಿ ಪರಿಹಾರ ಆಗುತ್ತೆ. ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ದಿನ ಕಳೆದಂಗೆ ಅದು ದೊಡ್ಡದಾಗಿ ನಾವೇ ಅದನ್ನು ನೋವು ಅನುಭವಿಸ್ಬೇಕಾಗತ್ತೆ. ಅದಕ್ಕಿಂತ ನಾವು ಮುಂಚೆ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.